ಹಾಯ್, ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಕಾಲೇಜ್ ಮುಗಿದು ಸುಮಾರು 2 ಗಂಟೆ ಆದರೂ ಅಂಜಲಿ ಮನೆಗೆ ಬಂದಿರಲಿಲ್ಲ. ಅರ್ಜುನ್ ಅಂಜಲಿ ಕಾಲೇಜಿನಲ್ಲಿದ್ದ ಒಬ್ಬ ಸ್ನೇಹಿತನಿಗೆ ಕಾಲ್ ಮಾಡಿದಾಗ ಕಾಲೇಜ್ ಮುಗಿದು ಸುಮಾರು 4 ಗಂಟೆ ಆಯಿತು, ಯಾವುದೋ ಇಬ್ಬರು ಶಿಕ್ಷಕರು ಬರಲಿಲ್ಲ ಅಂತ ಬೇಗ ಬಿಟ್ಟಿರುವುದು ತಿಳಿಯಿತು. ಅರ್ಜುನ್ ಅಂಜಲಿ ಬರುವ ತನಕ ಸೋಫಾದಲ್ಲೇ ಕುಳಿತುಕೊಂಡು ಕಾಯುವುದು ಅಂತ ನಿರ್ಧಾರ ಮಾಡಿದ್ದ. ಸಹನಾ ಅರ್ಜುನ್ ಎಷ್ಟು ಹೇಳಿದರೂ ಕೇಳದೆ ಮತ್ತೆ ಅಡುಗೆ ಮನೆಯನ್ನು ಸೇರಿದ್ದಳು. ಅಣ್ಣ ತಂಗಿ ಮಾತುಕತೆಯಲ್ಲಿ ನಾನ್ಯಾಕೆ ಎಂದು ಯೋಚಿಸಿ ಅಡುಗೆ ಮನೆ ಸೇರಿದ್ದಳು ಸಹನಾ. ಗಂಟೆ 8 ಆದರೂ ಅಂಜಲಿ ಸುಳಿವೇ ಇರಲಿಲ್ಲ. ಅರ್ಜುನ್ ಕೋಪವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಸೋತಿದ್ದ. ಅಡುಗೆ ಕೆಲಸಗಳನ್ನು ಮುಗಿಸಿ ಸಹನಾ ಕೂಡ ಅರ್ಜುನ್ ಜೊತೆಗೆ ಸೋಫಾದಲ್ಲಿ ಬಂದು ಕುಳಿತಳು. ಅರ್ಜುನ್ ಕೈಯನ್ನು ಮೆಲುವಾಗಿ ಅದುಮಿ, ಪ್ಲೀಸ್ ತಾಳ್ಮೆ ಕಳೆದುಕೊಳ್ಬೇಡಿ, ನಿನ್ನೆ ನಾನು ಮಾಡಿದ ಕೆಲಸವನ್ನು ನೀವು ಮಾಡಬೇಡಿ, ಆ ತಪ್ಪು ಮತ್ತೆ ಆಗಬಾರದು. ಈ ವಯಸ್ಸು ಅವರ ದಾರಿ ತಪ್ಪಿಸುವುದು ಸಹಜ, ತಿದ್ದಿ ಬುದ್ಧಿ ಹೇಳಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿದಾಗ ಅರ್ಜುನ್ ಸ್ವಲ್ಪ ಸಮಾಧಾನಗೊಂಡಿದ್ದ. ಅಷ್ಟರಲ್ಲಿ ಅಂಜಲಿ ಬಂದಳು. ಅಣ್ಣ ಮನೆಯಲ್ಲೇ ಇರುವುದು ನೋಡಿ ಅವಳಿಗೆ ಗಾಬರಿ ಕೂಡ ಆಗಿತ್ತು. ಇತ್ತೀಚೆಗೆ ಅರ್ಜುನ್ ಕೆಲವು ಸ್ಪೆಷಲ್ ಪೊಲೀಸರಿಗೆ ಸ್ಪೆಷಲ್ ಟ್ರೈನಿಂಗ್ ಅಂದರೆ ಎಮರ್ಜೆನ್ಸಿ ಟ್ರೈನಿಂಗ್ ಕೊಡುವುದಕ್ಕೆ ನೇಮಕ ಆಗಿದ್ದ. ಅಂಜಲಿ ಪ್ರಕಾರ ಅಣ್ಣ ನಿನ್ನೆ ಕೂಡ ಬೇಗ ಬಂದಿದ್ದ, ಅದಕ್ಕಾಗಿ ಇವತ್ತು ಬರುವುದು ಲೇಟ್ ಆಗುತ್ತೆ ಅಂತ ಅಂದುಕೊಂಡು ಯೋಚನೆ ಮಾಡಿದ್ಲು. ಅವಳು ಅಷ್ಟು ಲೇಟ್ ಆಗಿ ಬಂದಿದ್ದಳು. ಅರ್ಜುನ್ ಅವಳನ್ನು ಸೋಫಾ ಹತ್ತಿರ ತಡೆದು, ಅಂಜು ಯಾಕಿಷ್ಟು ಲೇಟ್ ಅಂತ ಕೇಳಿದಾಗ ಅಂಜಲಿ ಜೀವ ಬಾಯಿಗೆ ಬಂದಿತ್ತು. ಅಂಜಲಿ ತಡವರಿಸುತ್ತಾ, ಕ್ಲಾಸ್ ಇತ್ತು ಅಣ್ಣ ಅಂದಳು. ಅರ್ಜುನ್ ಬೆಳಿಗ್ಗೆ ಕೂಡ ಕ್ಲಾಸ್ ಅಂತ ಬೇಗ ಹೋದೆ, ಇವಾಗ ಮತ್ತೆ ಕ್ಲಾಸ್? ಅಂಜಲಿ ಅದು ಅಣ್ಣ ಅಂತ ತೊದಲಿಸ್ತಾ ಇದ್ಲು. ಅರ್ಜುನ್, ಅಂಜು ನನಗೆ ಸತ್ಯ ಮಾತ್ರ ಬೇಕು. ಅಂಜಲಿ, ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿದ್ದೆ ಅಣ್ಣ. ಅರ್ಜುನ್, ಯಾವ ಫ್ರೆಂಡ್ಸ್? ಹೆಸರಿಲ್ಲದ ಫ್ರೆಂಡ್ಸ್ ಯಾರು ಅಂತ ಗೊತ್ತಾಗಲಿಲ್ಲ ನನಗೆ. ಅಂಜಲಿ ಒಮ್ಮೆ ಸಹನಾ ಮುಖ ನೋಡಿದಳು. ಅವಳು ಮನಸ್ಸಿನಲ್ಲೇ ಇವರು ಅಣ್ಣನ ಮನಸ್ಸನ್ನು ಬದಲಾಯಿಸಿ ಬಿಟ್ಟಿದ್ದಾರೆ. ಅಣ್ಣ ಯಾವತ್ತೂ ನನ್ನನ್ನು ಹೀಗೆ ಪ್ರಶ್ನೆ ಮಾಡಿರಲಿಲ್ಲ. ಅತ್ತಿಗೆ, ನಿಮ್ಮನ್ನು ಒಂದು ದಿನ ನೋಡಿಕೊಳ್ತೇನೆ ಅಂತ ಮನಸ್ಸಲ್ಲೇ ಅಂದುಕೊಂಡಳು. ಅರ್ಜುನ್, ಅಂಜು ನಿಜ ಹೇಳು, ನಿನ್ನೆ ನೀನು ರೆಸ್ಟೋರೆಂಟಿಗೆ ಯಾರ ಜೊತೆ ಹೋದೆ? ಹಾಗೆ ಇವತ್ತು ಇಷ್ಟು ಹೊತ್ತಿನ ತನಕ ಎಲ್ಲಿದ್ದೆ? ಯಾರ ಜೊತೆಗಿದ್ದೆ ಅಂಜು? ರಜತ್ ನನ್ನ ಹೊಸ ಫ್ರೆಂಡ್ ಅಣ್ಣ. ಅರ್ಜುನ್ ಮುಷ್ಟಿ ಬಿಗಿ ಹಿಡಿದ. ಸಹನಾ ಅದನ್ನು ಗಮನಿಸಿ ಅವನ ಕೈ ಅದುಮಿ, ಕಣ್ಣಲ್ಲೇ ಸಮಾಧಾನ ಮಾಡಿಕೊಳ್ಳಿ ಅಂತ ಹೇಳಿದಾಗ ಸುಮ್ಮನಾದ ಅರ್ಜುನ್. ಅರ್ಜುನ್, ಫ್ರೆಂಡಾ? ಬರೀ ಫ್ರೆಂಡಾ ಅಥವಾ? ಅಂಜಲಿ ತನ್ನ ಧೈರ್ಯವನ್ನೆಲ್ಲ ಒಗ್ಗೂಡಿಸಿ ಬಾಯ್ ಫ್ರೆಂಡ್ ಅಂತ ಹೇಳಿದಾಗ ಅರ್ಜುನ್ ಕೈ ಬೆರಳಚ್ಚು ಅಂಜು ಕೆನ್ನೆ ಮೇಲಿತ್ತು. ಏಟಿನ ರಭಸಕ್ಕೆ ತಡೆಯೋದಕ್ಕೆ ಆಗದೆ ಕೆಳಗೆ ಬಿದ್ದಿದ್ದಳು ಅಂಜಲಿ. ಸಹನಾ ಅರ್ಜುನ್ನನ್ನು ಎಷ್ಟು ತಡೆಯೋದಿಕ್ಕೆ ಪ್ರಯತ್ನಿಸಿದರೂ ಅದು ವ್ಯರ್ಥ ಪ್ರಯತ್ನ ಆಗಿತ್ತು. ಅರ್ಜುನ್, ನಿನ್ನೆ ರೆಸ್ಟೋರೆಂಟಿಗೆ ಹೋಗಿದ್ದು ನಿಜ ಹಾಗಾದರೆ? ಸಹನಾ ಕೇಳಿದಾಗ ಯಾಕೆ ಸುಳ್ಳು ಹೇಳಿದೆ ಅಂತ ಇನ್ನೊಂದು ಏಟು ಹೊಡೆದ. ಸಹನಾ ಅವರಿಬ್ಬರ ನಡುವೆ ಬಂದು, ಅರ್ಜುನ್ ಪ್ಲೀಸ್ ಸಮಾಧಾನದಿಂದ ಮಾತನಾಡಿ, ಅವಳಿನ್ನೂ ಚಿಕ್ಕವಳು, ಗೊತ್ತಾಗದೆ ಏನೋ ತಪ್ಪು ಮಾಡಿದ್ದಾಳೆ ಅಂತ ಹೇಳಿದಾಗ ಅರ್ಜುನ್ ಸ್ವಲ್ಪ ಸಮಾಧಾನಗೊಂಡಿದ್ದ. ಅಂಜಲಿ ಅಷ್ಟರಲ್ಲಿ ಓಡಿ ತನ್ನ ರೂಮ್ ಬಾಗಿಲು ಹಾಕಿಕೊಂಡಿದ್ದಳು. ಸಹನಾ 1-2 ಬಾರಿ ಹೋಗಿ ಬಾಗಿಲು ಬಡಿದಾಗ ನನ್ನನ್ನು ಒಂಟಿಯಾಗಿ ಬಿಡಿ ಅಂತ ಹೇಳಿ ಅಳುತ್ತಿದ್ದಳು. ಸಹನಾಗೂ ಸಂಕಟ ಆಗಿತ್ತು. ಅರ್ಜುನ್ ಕೆಳಗಡೆ ಸೋಫಾದಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದ. ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ದ ತಂಗಿ ತನಗೆ ಸುಳ್ಳು ಹೇಳುವ ಮಟ್ಟಕ್ಕೆ ಬೆಳೆದಿದ್ದಾಳೆ ಅನ್ನುವುದು ಅವನಿಗೆ ಸಹಿಸೋಕೆ ಆಗ್ತಾ ಇರಲಿಲ್ಲ. ಹೀಗೆ ಗಂಟೆಗಳು ಕಳೆದವು. ಸಹನಾ ಅರ್ಜುನ್ ಹತ್ತಿರ ಬಂದು, ಅರ್ಜುನ್ ನೀವು ಅವಳ ಮೇಲೆ ಕೈ ಮಾಡಬಾರದಿತ್ತು, ರೂಮ್ ಲಾಕ್ ಹಾಕಿ ಅಳ್ತಾ ಇದ್ದಾಳೆ, ಹೋಗಿ ಸಮಾಧಾನ ಮಾಡಿ ಊಟಕ್ಕೆ ಕರೆದುಕೊಂಡು ಬನ್ನಿ ಅಂತ ಹೇಳಿದಾಗ ಅರ್ಜುನ್, ಒಂದು ತಟ್ಟೆಗೆ ಊಟ ಬಡಿಸಿಕೊಂಡು ಬಾ
ಅಂದು ಅಂಜಲಿ ರೂಮಿನ ಕಡೆಗೆ ಹೋಗ್ತಾನೆ. ಅರ್ಜುನ್ 2 ಬಾರಿ ಸುಮ್ಮನೆ ಬಾಗಿಲು ಬಡಿದ. ಒಳಗಿನಿಂದ ಬರೀ ಅಳುವ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಅರ್ಜುನ್ ಮನಸ್ಸು ಕೂಡ ಬೇಜಾರಾಗಿ ಹೋಗಿತ್ತು. ಅಂಜಲಿ ಅವಳು ಅವನ ಮನಸ್ಸನ್ನು ಇನ್ನಷ್ಟು ಗಾಯ ಮಾಡಿತ್ತು. ಅರ್ಜುನ್ ನಿಧಾನವಾಗಿ ಅಂಜು ಬಾಗಿಲು ತೆಗೆಯಮ್ಮ ಹೀಗೆ 1-2 ಬಾರಿ ಕರೆದಾಗ ಬಾಗಿಲು ತೆಗೆದು ರೂಮಿನ ಸೋಫಾ ಮೇಲೆ ಹೋಗಿ ಕುಳಿತಳು. ಅರ್ಜುನ್ ಕೂಡ ಸೋಫಾ ಮೇಲೆ ಕುಳಿತು ಅಂಜಲಿಯನ್ನು ತನ್ನೆದೆ ಮೇಲೆ ಮಲಗಿಸಿಕೊಂಡು, ಅಂಜು, ಈ ಚಿಕ್ಕ ವಯಸ್ಸಿನಲ್ಲಿ ಇದೆಲ್ಲ ತಪ್ಪು. ಎಲ್ಲರ ಪ್ರೀತಿ ನಿಜವಾದ ಪ್ರೀತಿಯಾಗಿರಲ್ಲ ಮಗಳೇ ಎಂದನು. ಅಂಜಲಿ, ನೀನು ಕೂಡ ಪ್ರೀತಿಸಿ ಮದುವೆ ಆಗಿದ್ದೀಯಾ ಅಣ್ಣ, ಅದನ್ನು ನೆನಪಿನಲ್ಲಿಟ್ಟಿಕೊ. ಮಾತನಾಡು. ಅರ್ಜುನ್, ನಾನು ಕೂಡ ಪ್ರೀತಿಸಿ ಮದುವೆ ಆದವನು ನಿಜ. ಆದರೆ ನನ್ನ ಪ್ರೀತಿಗೂ ನಿನ್ನ ಪ್ರೀತಿಗೂ ವ್ಯತ್ಯಾಸ ಇದೆ ಅಂಜಲಿ. ಯಾವ ರೀತಿ ವ್ಯತ್ಯಾಸ ಅಣ್ಣ? ಅರ್ಜುನ್, ನನ್ನ ಪ್ರೀತಿ ನನ್ನ ಓದಿನಾಗಿರಲಿಲ್ಲ, ಕೆಲಸದಲ್ಲಾಗಲಿ ಯಾವ ತೊಂದರೆಯನ್ನು ಕೊಟ್ಟಿಲ್ಲ. ನಿನ್ನ ಓದು ಭವಿಷ್ಯ ಎಲ್ಲವನ್ನು ಹಾಳು ಮಾಡ್ತಾ ಇದೆ ಅಂಜಲಿ. ಅದು ಆಗಲ್ಲ ಅಣ್ಣ. ಅರ್ಜುನ್, ಅಂಜು, ಹಾಗೂ ಇಲ್ಲ ಹೀಗೂ ಇಲ್ಲ. ನಿನ್ನ ಸ್ನೇಹವನ್ನು ನಾನು ಗೌರವಿಸ್ತೀನಿ, ಆದರೆ ಅದು ಸ್ನೇಹ ಮಾತ್ರ ಆಗಿರಬೇಕು. ನೀನು ನಿನ್ನ ಎಜುಕೇಷನ್ ಮುಗಿಸುವ ತನಕ ಅದು ಯಾವ ತಿರುವನ್ನು ಪಡೆದುಕೊಳ್ಳಬಾರದು. ಇದು ನೀನು ನಿನ್ನ ಅಣ್ಣನಿಗೆ ಕೊಡುವ ಬೆಲೆ ಅಂತ ತಿಳಿದುಕೊ. ನಿನ್ನ ಓದು ಮುಗಿದ ಮೇಲೂ ನಿನಗೆ ಅವನ ಮೇಲೆ ಪ್ರೀತಿ ಇದ್ದರೆ ನಾನು ಮುಂದಿನ ವಿಷಯವನ್ನು ನೋಡಿಕೊಳ್ತೀನಿ. ಓಕೆನಾ ಮಗಳೇ? ಅಂಜಲಿ ಖುಷಿಯಿಂದ ಆಯಿತು ಅಣ್ಣ, ನೀನು ಹೇಳಿದ ಹಾಗೆ ಆಗಲಿ ಅಂದಳು. ಅಷ್ಟರಲ್ಲಿ ಸಹನಾ ಊಟದ ತಟ್ಟೆ ಮತ್ತು 1 ಲೋಟದಲ್ಲಿ ನೀರು ಹಿಡಿದು ಬಂದಳು. ಊಟದ ತಟ್ಟೆ ಅರ್ಜುನ್ ಕೈಗೆ ಕೊಟ್ಟು ನೀರಿನ ಲೋಟ ಹಿಡಿದು ಅಲ್ಲೇ ನಿಂತಳು ಸಹನಾ. ಅರ್ಜುನ್ ಅಂಜಲಿಗೆ ತುತ್ತು ಮಾಡಿ ಊಟ ಮಾಡಿಸಿದ. ಅರ್ಜುನ್, ಮತ್ತೆ ಆ ಹುಡುಗ ಏನು ಮಾಡ್ತಾ ಇದ್ದಾನೆ? ಅಂಜಲಿ, ನಮ್ಮ ಕ್ಲಾಸಿನಲ್ಲಿ ಓದುತ್ತಾ ಇದ್ದಾನೆ ಅಣ್ಣ, ಟಾಪ್ ಸ್ಟೂಡೆಂಟ್. ಅಂಜಲಿ ಅರ್ಜುನ್ ಕೊಟ್ಟ ಅಷ್ಟು ತುತ್ತನ್ನು ಊಟ ಮಾಡಿ ಮುಗಿಸಿದಳು. ಅಂಜಲಿಗೆ ನೀರು ಕುಡಿಸಿ, ಅಂಜು, ಏನನ್ನೋ ಮರೆತಿದ್ದೀಯ ಅಂತ ಹೇಳಿದಾಗ ಅಂಜಲಿ ಸಹನಾ ಕಡೆ ನೋಡಿ, ಸಾರಿ ಅತ್ತಿಗೆ, ಸುಳ್ಳು ಹೇಳಿದೆ ಅಂದಳು. ಸಹನಾ ಅವಳನ್ನು ತಬ್ಬಿ, ಪರವಾಗಿಲ್ಲ, ನಂದು ಕೂಡ ಸಾರಿ, ನಿನಗೆ ಹೊಡಿಬಾರ್ದಿತ್ತು ಅಂದಾಗ ಅಂಜಲಿ ಅರ್ಜುನ್ ಕಡೆ ತಿರುಗಿ, ಸಾರಿ ಅಣ್ಣ ಅಂತ ಕ್ಷಮೆ ಕೇಳಿದಳು. ಅರ್ಜುನ್ ಅವರಿಬ್ಬರನ್ನು ತಬ್ಬಿ ಹಿಡಿದು, ಇಬ್ಬರಿಗೂ ನನ್ನ ಕಡೆಯಿಂದ ಸಾರಿ, ತಪ್ಪು ನನ್ನದು ಇದೆ, ನಿಮಗೆ ಹೊಡಿಬಾರದಿತ್ತು ಅಂತ ಹೇಳಿದಾಗ ಅಂಜಲಿ ಮತ್ತು ಸಹನಾ ಇಬ್ಬರು ಮುಖಾಮುಖ ನೋಡಿಕೊಂಡರು. ಅಂಜಲಿಯನ್ನು ಮಲಗಿಸಿ ಇಬ್ಬರು ಊಟ ಮಾಡಿ ತಮ್ಮ ರೂಮಿಗೆ ಹೋದರು. ಅರ್ಜುನ್ ರೂಮಿಗೆ ಬಂದವನೇ ಯಾರಿಗೋ ಕಾಲ್ ಮಾಡಿ, ರಜತ್ ಹೆಸರು ಹೇಳಿ ಸ್ವಲ್ಪ ನೋಡಿಕೊಳ್ಳಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ. ಬೆಡ್ ಮೇಲೆ ಹೋಗಿ ಮಲಗ್ತಾನೆ. ಸಹನಾ ಅವನ ಪಕ್ಕ ಕುಳಿತು, ಯಾರಿಗೆ ಕಾಲ್ ಮಾಡಿದ್ದು? ಆ ಹುಡುಗನ ಬಗ್ಗೆ ವಿಚಾರಿಸ್ತಿದ್ದೀರಾ ಅಂತ ಕೇಳ್ತಾಳೆ. ಅರ್ಜುನ್ ಸಹನಾಳನ್ನು ತನ್ನೆದಿಗೆ ಒರಗಿಸಿಕೊಂಡು, ಹೆದರಬೇಡ, ಅವನು ಯಾವ ತರಹದ ಮನುಷ್ಯ ಅನ್ನೋದು ಮಾತ್ರ ಬೇಕು ನನಗೆ, ಅವನಿಗೇನು ಮಾಡುವುದಿಲ್ಲ ನಾನು ಅಂದನು. ಅರ್ಜುನ್ ಮನಸ್ಸು ತುಂಬ ಭಾರ ಎನಿಸಿತ್ತು. ಹುಟ್ಟಿದಾಗಿನಿಂದ ಅಂಜು ಮೇಲೆ ಯಾರೂ ಕೈ ಮಾಡಿರಲಿಲ್ಲ. ಅರ್ಜುನ್ ಎಲ್ಲರನ್ನೂ ತಡೆದು ತನ್ನ ಮುದ್ದು ತಂಗಿಯನ್ನು ಕಾಪಾಡಿಕೊಂಡಿದ್ದ. ಆದರೆ ಇಂದು ಅವನೇ ಅವಳಿಗೆ ಏಟು ಕೊಟ್ಟಿದ್ದ. ಅರ್ಜುನ್ ಏನೋ ಯೋಚಿಸುತ್ತಾ ಇದ್ದಾನೆ ಅನ್ನೋದು ಸಹನಾಗೂ ಗೊತ್ತಾಗಿತ್ತು. ಅವಳು, ಅರ್ಜುನ್, ಇವತ್ತು ನಡೆದದ್ದನ್ನು ಇಲ್ಲೇ ಬಿಡಿ, ಮನಸ್ಸಲ್ಲಿ ಏನು ಇರಿಸಿಕೊಳ್ಳಬೇಡಿ. ಅಂಜಲಿ ಯಾವತ್ತೂ ನಿಮ್ಮ ಕೈ ಮೀರಿ ಹೋಗಲ್ಲ ಅಂತ ಹೇಳಿದಾಗ ಅರ್ಜುನ್ ಸಹನಾ ಹಣೆಗೆ ಒಂದು ಮುತ್ತಿಟ್ಟು ಕಣ್ಣು ಮುಚ್ಚಿ ಮಲಗಿದ. ಅಲ್ಲಿ ಅಂಜಲಿ ಮಲಗಿದ್ದಲ್ಲೇ ಸಹನಾ ಮೇಲೆ ಕಿಡಿಕಾರುತ್ತಿದ್ದಳು. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.